ನಗರ ಮಂದಿ ಹಳ್ಳಿಗೆ ಹೋಗಿ ಜೀವನ ನಡೆಸುವುದು ಅಂದ್ರೆ ಅದು ಸುಲಭ ಅಲ್ವೇ ಅಲ್ಲ. ಹಳ್ಳಿ ಜೀವನದಲ್ಲಿ ಸಾಕಷ್ಟು ಚಾಲೆಂಜ್ಗಳು ಇರ್ತವೆ. ಹಳ್ಳಿ ಪವರ್ನಲ್ಲಿ 12 ಸ್ಪರ್ಧಿಗಳು ತೆರಳಿದ್ರು. ಈ ಪೈಕಿ 4 ಶೋನಿಂದ ಹೊರ ನಡೆದಿದ್ದಾರೆ. ಒಬ್ಬರು ಎಲಿಮಿನೇಟ್, ಒಬ್ಬರು ಗಾಯಾಳು ಹಾಗೂ ಮತ್ತಿಬ್ಬರು ವೈಯಕ್ತಿಕ ಕಾರಣ ನೀಡಿ ಈ ಆಟದಿಂದ ಹಿಂದೆ ಸರಿದಿದ್ದಾರೆ. ಈ ಮಧ್ಯೆ ಶೋನಿಂದ ಹೊರಬಂದ ಆಶ್ ಮೆಲೋ ಸ್ಕೈಲರ್ ಒಂದು ಗಂಭೀರ ಆರೋಪ ಮಾಡಿದ್ದಾರೆ. ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿದ ಭೀಮಾ ಸಿನಿಮಾದಲ್ಲಿ ಆಶ್ ಮೆಲೋ ಸ್ಕೈಲರ್ ಅವರು ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ರು. ರೀಲ್ಸ್ ಮಾಡಿಸಿಕೊಂಡು ಫೇಮಸ್ ಆಗಿದ್ದ ಅವರಿಗೆ ಸಿನಿಮಾದಿಂದ ಜನಪ್ರಿಯತೆ ಸಿಕ್ತು. ಅವರನ್ನು ಬರೋಬ್ಬರಿ 10 ಲಕ್ಷ ಜನರು ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡ್ತಿದ್ದಾರೆ. ಅವರು ಹಳ್ಳಿ ಪವರ್ ಶೋನಲ್ಲಿ ಮಿಂಚಬಹುದು ಅಂತ ಎಲ್ಲರೂ ಊಹಿಸಿದ್ರು. ಆದರೆ 7 ದಿನಕ್ಕೆ ಅವರು ಸುಸ್ತಾಗಿದ್ದಾರೆ. ಹಳ್ಳಿ ಪವರ್ ಶೋನಲ್ಲಿ ವೈಯಕ್ತಿಕ ಕಾರಣ ನೀಡಿ ಮಂಗಳೂರಿನ ಸ್ನೇಹಾ ಶೆಟ್ಟಿ ಹೊರ ಹೋಗೋದಾಗಿ ಅಕುಲ್ ಬಾಲಾಜಿ ಎದುರು ಹೇಳಿದ್ರು. ಮತ್ತೆ ಯಾರಾದರೂ ಶೋನಿಂದ ಹೊರ ಹೋಗ್ತೀರಿ ಎಂದಾದ್ರೆ ಕೈ ಎತ್ತಿ ಅಂತ ಅಕುಲ್ ಕೇಳಿದ್ರು. ಆಗ ಆಶ್ ಕೈ ಎತ್ತಿದ್ರು. ಈ ವೇಳೆ ಅವರು ವೈಯಕ್ತಿಕ ಕಾರಣ ಎಂದಷ್ಟೇ ಹೇಳಿದ್ರು. ಇನ್ನು ಆಶ್ ಪೋಸ್ಟ್ ಮಾಡಿದ್ದಾರೆ. ಅದರಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಶೋನಿಂದ ಹೊರಬಂದು ಇನ್ಸ್ಟಾಗ್ರಾಂನಲ್ಲಿ ಆಶ್ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ. ಈ ಪೋಸ್ಟ್ನಲ್ಲಿ ಅವರು ವಿವರವಾಗಿ ಬರೆದುಕೊಂಡಿದ್ದಾರೆ. ನಾನು ನನ್ನ ಎಲ್ಲ ಪ್ರೇಕ್ಷಕರನ್ನು ಮತ್ತು ಕಾರ್ಯಕ್ರಮದ ವೀಕ್ಷಕರನ್ನು ನಿಜವಾಗಿಯೂ ಗೌರವಿಸ್ತೀನಿ. ನನ್ನನ್ನು ಕೆಟ್ಟ ರೀತಿಯಲ್ಲಿ ತೋರಿಸಿದ್ರಿಂದ ಕಾರ್ಯಕ್ರಮವನ್ನು ತೊರೆದಿದ್ದೇನೆ. ನಾನು ಮಾತನಾಡಿದ ಎಲ್ಲ ಮಾತುಗಳನ್ನು ನೀವು ನೋಡಿರಬಹುದು. ಅದರಲ್ಲಿ ನಾನು ನನ್ನ ಎಲ್ಲ ಪ್ರೇಕ್ಷಕರನ್ನು ಮತ್ತು ಹಳ್ಳಿ ಪವರ್ ಶೋನ ಗೌರವಿಸಿದೆ. ಆದರೆ ನನ್ನ ಮಾತುಗಳನ್ನು ತಪ್ಪಾಗಿ ಚಿತ್ರಿಸಿ ಕೆಳಕ್ಕೆ ಹಾಕುವ ರೀತಿಯಲ್ಲಿ ತೋರಿಸಲಾಯಿತು ಎಂದಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.